ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಕುರ್ಸಾಪುರ ಗ್ರಾಮದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಕಾರ್ಖಾನೆಯಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಸಾವಿರಾರು ಜನ ಹೆಣ್ಣು ಮಕ್ಕಳು ಅಂತಾರಾಷ್ಟ್ರೀಯ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವುದು ನೋಡಿ ಹೃದಯ ತುಂಬಿ ಬಂದಿದೆ. ಶಿಗ್ಗಾವಿ ಟೆಕ್ಸ್ಟೈಲ್ ಪಾರ್ಕ್ ಆವರಣದಲ್ಲಿ ಟೆಕ್ಸಾನ್ ಕಂಪನಿ ಉದ್ಘಾಟನೆಯಾಗಿದೆ. ಸುಮಾರು 5 ವರ್ಷದ ಹಿಂದೆಯೇ ನಾವು ಕನಸು ಕಂಡಿದ್ವಿ. ಸಾಕಷ್ಟು ಯೋಜನೆ ಮಾಡಿ ಅದನ್ನ ಸಿದ್ಧತೆ ಮಾಡಿಕೊಂಡು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಇದು ನಿರ್ಮಾಣವಾಗಿದೆ. ಮೊದಲೇ ಆಂಕರ್ ಉದ್ಯಮವಾಗಿ ಎಕ್ಸ್ಪೋರ್ಟ್ ಕಂಪನಿ ತರುವಲ್ಲಿ ನಾವು ಯಶಸ್ವಿಯಾದ್ವಿ. ಟೆಕ್ಸಾನ್ ದೇಶದಲ್ಲಿ ಅತಿ ಹೆಚ್ಚು ರಫ್ತು ಮಾಡುವ ಕಂಪನಿ. ಇಲ್ಲಿ ತಯಾರಾಗುತ್ತಿರುವಂತಹ ಗಾರ್ಮೆಂಟ್ ಉತ್ಪನ್ನಗಳು ಅಮೆರಿಕ, ಇಂಗ್ಲೆಂಡ್ ಸೇರಿ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತಾಗುತ್ತೆ. ಟೆಕ್ಸಾನ್ ರವರು ಅತ್ಯಂತ ಉತ್ಕೃಷ್ಟ ಯಂತ್ರವನ್ನ ಹಾಕಿ ನಮ್ಮ ಹೆಣ್ಣು ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದಾರೆ. ಟೆಕ್ಸಾನ್ ಕಂಪನಿಗೆ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಸುಮಾರು 1500 ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 500 ಜನ ತರಬೇತಿ ಪಡಿತಾ ಇದ್ದಾರೆ. ನನಗೆ ಅತ್ಯಂತ ಸಂತೋಷವಾಗಿದೆ. ಸಾವಿರಾರು ಜನ ಹೆಣ್ಣು ಮಕ್ಕಳು ಅಂತಾರಾಷ್ಟ್ರೀಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುವುದು ನೋಡಿ ಹೃದಯ ತುಂಬಿ ಬಂದಿದೆ. ನಾನು 2010ರಲ್ಲಿಗೆ ಇಲ್ಲಿ ಟೆಕ್ಸ್ಟೈಲ್ಸ್ ಕಾರ್ಖಾನೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದೆ. ಅದು ಈಗ ಯಶಸ್ವಿಯಾಗಿತ್ತು ನೋಡಿ ಸಂತೋಷವಾಗಿದೆ. ಈ ಟೆಕ್ಸ್ಟೈಲ್ ಪಾರ್ಕ್ ನಲ್ಲಿ ಇನ್ನು 7-8 ಕಾರ್ಖಾನೆ ಬರಲು ಅವಕಾಶವಿದೆ. ಅದನ್ನ ತರಲು ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಜಿಲ್ಲೆಯ ಸುಮಾರು 25,000 ಹೆಣ್ಣು ಮಕ್ಕಳು ಕೆಲಸ ಮಾಡಲು ಅವಕಾಶ ದೊರೆಯುತ್ತೆ. ಇದರಿಂದ ತಾಯಂದಿರ ಆರ್ಥಿಕ ಸುಧಾರಣೆ ಆಗತ್ತೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ. ಕೊನೆಯ ಹಂತದ 6 ಕೋಟಿ ರೂಪಾಯಿ ಅವಶ್ಯಕತೆ ಇತ್ತು. ಆ ಪ್ರಸ್ತಾವನೆ ಹೋದಾಗ ಜವಳಿ ಸಚಿವರು ಅದನ್ನ ಸಿಎಂಗೆ ಕಳುಹಿಸಿಕೊಟ್ಟಿದ್ದಾರೆ. ನಾನು ಸಿಎಂ ಜೊತೆ ಮಾತನಾಡಿದೆ. ಅವರು ಕೂಡಲೇ ಹಣ ಬಿಡುಗಡೆ ಮಾಡಿದ್ರು. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನಷ್ಟು ಕಾರ್ಖಾನೆಗಳು ಬಂದಾಗ ಇನ್ನೂ ಸಂತೋಷವಾಗುತ್ತೆ. ಈ ಹಿಂದುಳಿದ ಪ್ರದೇಶದಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರು. ಸಾಕಷ್ಟು ಪ್ಲಾನಿಂಗು ಮಾಡಿ ಅದನ್ನು ಸಿದ್ಧತೆಯನ್ನು ಮಾಡಿಕೊಂಡು ಸುಮಾರು 50 ಕೋಟಿ ರೂಪಾಯಿದಲ್ಲಿ ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ 50 ಕೋಟಿ ರೂಪಾಯಿದಲ್ಲಿ ಇದನ್ನು ನಿರ್ಮಾಣ ಆಯಿತು. ಮೊದಲನೇ ಆ್ಯಂಕರ್ ಇಂಡಸ್ಟ್ರಿಯಾಗಿ ಟೆಕ್ಸ್ಪೋರ್ಟ್ ಕಂಪನಿ ಇಲ್ಲಿ ತರೋದರಲ್ಲಿ ನಾವು ಯಶಸ್ವಿಯಾದ್ವಿ. ಎಕ್ಸ್ಪೋರ್ಟ್ ಕಂಪನಿ ರಾಷ್ಟ್ರದ ಅತಿ ಹೆಚ್ಚು ರಫ್ತು ಮಾಡುವಂಥ, ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕಂಪನಿ. ಇಲ್ಲಿ ತಯಾರಾಗುತ್ತಿರುವಂಥ ಎಲ್ಲ ಗಾರ್ಮೆಂಟ್ಗಳು ಅಮೇರಿಕಾ, ಇಂಗ್ಲೆಂಡ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ತವೆ. ಅಲ್ಲಿರುವ ಟಾಪ್ ಬ್ರ್ಯಾಂಡ್ಗಳ ಇಲ್ಲಿ ತಯಾರಾಗ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ, ಇಲ್ಲಿ ಟೆಕ್ಸ್ಪೋರ್ಟ್ನವರು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಮೆಷಿನರಿ ಹಾಕಿದ್ದಾರೆ, ವಾತಾವರಣ ನಿರ್ಮಾಣ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಹೆಣ್ಮಕ್ಳು ಇಲ್ಲಿ ಟ್ರೈನಿಂಗ್ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಗಾರ್ಮೆಂಟನ್ನು ತಯಾರು ಮಾಡೋದಕ್ಕೆ ಶೀರ್ಷಾಕ್ತರಾಗಿದ್ದಾರೆ. ಅದಕ್ಕಾಗಿ ನಾನು ಟೆಕ್ಸ್ಪೋರ್ಟ್ ಕಂಪನಿಗೆ ಕೋಟಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತು ಇದರ ತಕ್ಕಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ತಾಯಂದಿರಿಗೆ ಈಗಾಗಲೇ ಸುಮಾರು 1300ರಿಂದ 1500 ಜನ ಕೆಲಸ ಮಾಡ್ತಾರೆ. ಇನ್ನೊಂದು 500 ಜನಕ್ಕೆ ತಗೊಳ್ಳುವಂಥ ಉದ್ದೇಶ ಅವ್ರದ್ದು. ಟ್ರೈನಿಂಗಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಯಶಸ್ವಿಯಾಗಿದ್ದಕ್ಕಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ, ಅತ್ಯಂತ ಸಂತೋಷ ಆಗಿದೆ. ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ, ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ. ಅದು ಕೆಲವುಗಳು ಭಾಳಷ್ಟು ಹೃದಯಕ್ಕೆ ನಮ್ಗೆ ಸಂತೋಷ ಕೊಡುವಂಥದ್ದು. ಅದರಲ್ಲಿ ಇವತ್ತು ನೂರಾರು ಸಾವಿರಾರು ಜನ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ನೋಡಿದಾಗ, ಮತ್ತು ಅಂತಾರಾಷ್ಟ್ರೀಯ ವಾತಾವರಣದ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋದು ನೋಡಿದಾಗ ನನ್ನ ಹೃದಯ ತುಂಬಿ ಬಂದಿದೆ. ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ನಾವೇನು ಕನಸು ಕಂಡಿದ್ವಿ, ನಾನು 2010ರಲ್ಲೇ ಗಾರ್ಮೆಂಟ್ ಇಂಡಸ್ಟ್ರಿ ತರಬೇಕಂತ ಮಾಡಿದ್ದೆ. ನನ್ನ ಮೊದಲನೇ ಪ್ರಯತ್ನ ಅವು ವಿಫಲವಾಗಿದ್ದೆ. ಆದರೆ ಈಗ ಅದು ಯಶಸ್ವಿಯಾಗಿದೆಯಲ್ಲ ಅಂತ ಹೇಳಿ ನನಗೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗಿದೆ. ಮತ್ತು ಈ ಟೆಕ್ಸ್ಟೈಲ್ ಪಾರ್ಕಲ್ಲಿ ಇನ್ನೂ 7-8 ಹೊಸ ಕಾರ್ಖಾನೆಗಳು ಬರೋದಕ್ಕೆ ಅವಕಾಶಗಳಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿ ಇಲ್ಲಿ ತರಬೇಕು. ಸುಮಾರು 20ರಿಂದ 25 ಸಾವಿರ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಇಲ್ಲಿ ಸೌಲಭ್ಯಗಳನ್ನು ಮಾಡಿಕೊಡ್ಬೋದು ನಾವು. ಅದನ್ನು ಮಾಡಿದರೆ ಈ ಭಾಗದ ಇಡೀ ನಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ, ವಿಶೇಷವಾಗಿ ತಾಯಂದಿರ ಆರ್ಥಿಕ ಪರಿಸ್ಥಿತಿ ಭಾಳ ಉತ್ತಮಗೊಳ್ತದೆ. ಇದೊಂದು ದೊಡ್ಡ ಕ್ರಾಂತಿ, ಮೌನ ಕ್ರಾಂತಿ, ಮೌನ ಉದ್ಯೋಗ ಕ್ರಾಂತಿ. ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ. ನಾನು ಯಾವಾಗಲೂ ಹೇಳ್ತಿದ್ದೀನಿ,
ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ ಅಂತ. ಕೊನೆಯ ಹಂತದ ಒಂದು 6 ಕೋಟಿ ರೂಪಾಯಿ ಇದಕ್ಕೆ ಅವಶ್ಯಕತೆ ಇತ್ತು. ಆ ಪ್ರಸ್ತಾವನೆ ಹೋದಾಗ ಟೆಕ್ಸ್ಟೈಲ್ ಮಂತ್ರಿಗಳು ಅದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ರು. ನನ್ನ ಕೈಲಾಗಲ್ಲ, ಅದು ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರು. ನಾನು ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿದೆ. ಅವರು ಕೂಡಲೇ ಅದನ್ನು ಬಿಡುಗಡೆ ಕೂಡ ಮಾಡಿದರು. ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಟೆಕ್ಸ್ಟೈಲ್ ಪಾರ್ಕು ಸಂಪೂರ್ಣವಾಗಿ ಉದ್ಯೋಗ ಅವಕಾಶಗಳನ್ನು ಪೂರ್ಣವಾಗಿ ಎಲ್ಲ ವಿವಿಧ ಕಾರ್ಖಾನೆಗಳು ಬಂದು ಆದಾಗ ನಮ್ಗೆ ಇನ್ನಷ್ಟು ನಮ್ಮ ಸಂತೋಷ ಇಮ್ಮಡಿ ಆಗ್ತದೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ ಈ ಹಿಂದುಳಿದ ಪ್ರದೇಶಕ್ಕೆ ಅಂತ ನನ್ನ ಭಾವನೆ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.